ಶಾಸಕರು, ಈ ಸಂದರ್ಭದಲ್ಲಿ ಸಾಹೇಬರನ್ನ ವಿಚಾರ, ಇವತ್ತಿನ ದಿನ ಒಂದು ನಮ್ಮ ಊರಿನಲ್ಲಿ ಒಂದು ಶಾಲಾ ಪ್ರಾರಂಭೋತ್ಸವ ಆಲ್ರೆಡಿ ನಾವು ಏನು ಜೂನ್ 1ನೇ ತಾರೀಕಲ್ಲಿ ಏನು ನಾವೆಲ್ಲ ಶಾಲಾ ಪ್ರಾರಂಭೋತ್ಸವವನ್ನು ಮಾಡಿದ್ದೇವೆ. ಆದರೆ ಸರ್ದು ಏನು ಅಂದರೆ ಕೊಡುಗೈ ಅವರ ಆ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಈ ಸಾದಲಿ ಗ್ರಾಮದಲ್ಲಿ ಮಾಡುವಾಗ ಏನಾದರೂ ಕೊಟ್ಟು ಪ್ರಾರಂಭೋತ್ಸವವನ್ನು ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಪ್ರಾರಂಭೋತ್ಸವ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ನೇಹಿತರೆ, ನನಗೆ ಈ ಶಿಕ್ಷಣದ ಬಗ್ಗೆ ಆಸಕ್ತಿ ಹೆಚ್ಚಾಗಿ ಶಿಕ್ಷಣದಲ್ಲಿ ಒಂದು ಆಯ್ಕೆಯನ್ನು ಮಾಡಿಕೊಂಡು ನಾನೊಬ್ಬ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡೆ. ನಾನು ಕೊನೆವರೆಗೂ ಶಿಕ್ಷಕನಾಗಿರೋದಕ್ಕೇನೆ ಇಷ್ಟಪಡ್ತೀನಿ. ಎಂಥ ಅಧಿಕಾರಿ ಆದರೂ ಅಲ್ಲಿ ನನ್ನ ಒಳಗಡೆ ಒಬ್ಬ ಶಿಕ್ಷಕ ಇರ್ತಾನೆ. ನನಗೆ ಅನಿಸಿದ್ದನ್ನು ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಈ ಕಾರ್ಯಕ್ರಮದ ಮೂಲಕ. ನಾನು ಕೌನ್ಸಿಲಿಂಗ್ನಲ್ಲಿ ಆಯ್ಕೆ ಮಾಡಿಕೊಳ್ಳುವಾಗ ಇದೇ ಫಸ್ಟ್ BEO ಆಗಿ ನಾನು ಆಯ್ಕೆ ಮಾಡಿಕೊಳ್ಳುವಾಗ 3 ಚಿಕ್ಕಬಳ್ಳಾಪುರದಲ್ಲಿ 3 ಪ್ಲೇಸ್ಗಳಿದ್ದು. ಆ ಸಂದರ್ಭದಲ್ಲಿ ಮೊದಲು ನಮಗೆ ಒಡೆಯವರಾಗುವವರು, ನಮ್ಮನ್ನು ಸಾಕುವವರು ಯಾರು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಆಗ ಈ ಒಂದು ಶಿಡ್ಲಘಟ್ಟದ ಮಾನ್ಯ ಶಾಸಕರ ಬಗ್ಗೆ ನಾನು ತಿಳ್ಕೊಂಡು 1 ನಿಮಿಷ ಕೌನ್ಸಿಲಿಂಗ್ನಲ್ಲಿ ನನಗೆ ಒಂದೇ 1 ನಿಮಿಷದಲ್ಲಿ ಶಿಡ್ಲಘಟ್ಟ BEO ಆಗಿ ನಾನು ತಗೋತಾ ಇದ್ದೀನಿ ಅಂತ ನಾನು ಹೇಳಿದೆ. ಪರಿಶೀಲನೆ ಅಂದರೆ ತುಂಬ ಮಾಹಿತಿಗಳು ಸಿಕ್ತು. ತಮ್ಮ ವೇತನವನ್ನೇ ವಿದ್ಯಾರ್ಥಿಗಳಿಗೆ ಮುಡಿಪಾಗಿಟ್ಟಿರುವಂಥವರು. ಕಳೆದ ವರ್ಷ ನಮ್ಮಲ್ಲಿ 2475 ವಿದ್ಯಾರ್ಥಿಗಳು SSLCಯಲ್ಲಿ ಕುಳಿತು ಬರೀ 28 ವಿದ್ಯಾರ್ಥಿಗಳು ಮಾತ್ರ ಅನುತ್ತೀರ್ಣ ಆಗಿದ್ದಾರೆ. ಎಲ್ಲ ಮಕ್ಕಳು ಕೂಡ ಅಚ್ಚುಕಟ್ಟಾಗಿ ಒಳ್ಳೆ ರಿಸಲ್ಟ್ ಅನ್ನ ತಂದುಕೊಡೋದಕ್ಕೆ ಕಾರಣ ನಮ್ಮ ಯಜಮಾನರು. ಹಾಗಾಗಿ ಅವರು 5 ಶಾಲೆಗಳಿಗೆ ಏನು 100% ಬಂದಂತ ಶಾಲೆಗಳಿಗೆ ನಗದು ಬಹುಮಾನವನ್ನ ಶಿಕ್ಷಕರಿಗಾಗಿಯೇ, ಶಿಕ್ಷಕರು ಶ್ರಮ ಪಟ್ಟಿದ್ದಾರೆ ಅದಕ್ಕೆ ಶಿಕ್ಷಕರಿಗೆ ಕೊಡಬೇಕು ಅಂದ್ಬಿಟ್ಟು ಅದನ್ನ ಕೊಟ್ಟಂತದ್ದು. ಮತ್ತೆ ಎಲ್ಲಾ ಮಕ್ಕಳಿಗೂ ಕೂಡ ಏನು 1 ಲಕ್ಷದ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತ 1 ಲಕ್ಷ ರೂಪಾಯಿ ಮೊದಲನೇ ಬಹುಮಾನ, 2ನೇ ಬಹುಮಾನವನ್ನ ತೆಗೆದುಕೊಂಡವರು 2 ಬಂದ್ರು ಅಂತ ಅವರಿಗೆ ಇಬ್ಬರಿಗೂ ಕೂಡ 50 ಸಾವಿರದ ಬಹುಮಾನ, 3ನೇ ಬಹುಮಾನವನ್ನು 25,000 ರೂಪಾಯಿ ಬಹುಮಾನವನ್ನ ಯಾವ ಶಾಸಕರು ತಾನೇ ಕೊಡೋಕ್ಕೆ ಸಾಧ್ಯ ಇದೆ ಈಗ? ಅಂತ ಒಂದು ಕೆಲಸವನ್ನ ನಮ್ಮ ಶಾಸಕರು ಮಾಡಿದ್ದಾರೆ. ಜೊತೆಗೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದಂದು, ಯಾಕೆ ಅಂದ್ರೆ ಶಿಕ್ಷಣ ಅಂತಂದ್ರೆ ಮನುಷ್ಯನ ಉದ್ಧಾರ ಆಗೋದೇ ಶಿಕ್ಷಣ ಅಂತ ಬಾಬಾ ಸಾಹೇಬ್ರು ನಂಬಿದ್ರು. ಆ ತರ ಆ ಶಿಕ್ಷಣಕ್ಕಾಗಿಯೇ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇರುವಂತದ್ದು. ಆಗ 100 ಮಕ್ಕಳಿಗೆ ಬಹುಮಾನವನ್ನ ವಿತರಣೆ ಮಾಡಿರುವುದು, ಸಹಾಯ ಧನವನ್ನು ವಿತರಣೆ ಮಾಡಿರೋದು. ಹಾಗೆ ಪ್ರತಿಭಾನ್ವಿತ ಮಕ್ಕಳಿಗೂ ಕೂಡ 100 ಜನಕ್ಕೆ ಕೆಂಪೇಗೌಡರವರ ಶ್ರೀಮಾನ್ ನಾಡಪ್ರಭು ಕೆಂಪೇಗೌಡರ ಜನ್ಮದಿನದಂದು 100 ಮಕ್ಕಳಿಗೆ ಅವರು ಮತ್ತೆ ನಗದು ಬಹುಮಾನವನ್ನ ನೀಡುತ್ತಾ ಇರುವಂತದ್ದು. ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ತಮ್ಮ ಹೆಸರನ್ನ ಹೇಳ್ಕೊಳ್ಳದೇನೆ ಈ ತರ ಒಂದು ಸೇವೆಯನ್ನ ನಮ್ಮ ಶೈಕ್ಷಣಿಕ ವಿಚಾರಗಳಿಗೆ ಮಾಡ್ತಾ ಇರೋದು ನನಗೆ ಹೆಮ್ಮೆಯ ವಿಚಾರವಾಗಿ, ನಾನು ಈ ತಾಲೂಕಿನಲ್ಲಿ ಕೆಲಸ ಮಾಡಿ ಇನ್ನೂ ಗುಣಮಟ್ಟದ ಶಿಕ್ಷಣವನ್ನ ಅವರ ಮೂಲಕ ಕೊಡಬೇಕು ಅನ್ನುವಂತ ಆಸಕ್ತಿಯಿಂದ ನಾನು ಈ ಒಂದು ಶಿಡ್ಲಘಟ್ಟ ಒಂದು ವಲಯಕ್ಕೆ ಬಂದಿದ್ದೇನೆ.